ಬಂದ ಸಿರಿಗುಂಡು ಬಂದ ಬೆಂಕಿಯ ಚೆಂಡು ಬಂದ ಸಿರಿಗುಂಡು ಬಂದ ಬೆಂಕಿಯ ಚೆಂಡು ಓಡಲೆ 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 ನಾನು ಮಚ್ಚು ಬಿಡಲಿಲ್ಲ ಯೋಗಿ ಬಂದ ಬಿಡಲಿಲ್ಲ ಓಡಲೆ 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 ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕಾಶ್ಮೀರ ಚೆಲುವಿರ ಅಂಗ ಸುಖದ ಅಂಗಳದಲ್ಲಿಂಗ ರಾಜನಾಗಿ ಮೆರೆಯಬೇಕೆಂದರೆ ತನ್ನ ತಂಗಿ ಅಂಗುಸುತ ತೋರಿಸಿ ನನ್ನಿಲ್ಲಿಗೆ ಕಾರ್ಯ ಹತ್ತಿದನಲ್ಲ ಆ ದೇವೇಗೌಡ ದೇವೇಗೌಡ ದೈವ ಬಲದ ಮುಂದೆ ಮಾಯದ ಬಲ ಸಮಬಲವಿದೆ ಎಂದು ತಿಳಿದುಕೊಂಡಿರುವ ನಿನ್ನಂತ ಶತಮೂರ್ಖ ಯಾರು ಇಲ್ಲ ಈ ಜಗತ್ತಿನಲ್ಲಿ. ಯಾಕೆಂದರೆ ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಗುರುತಿಸಬಹುದು, ನದಿಯಲ್ಲಿ ಮರಳಿನ ಕಣಗಳನ್ನು ನೆನೆಸಬಹುದು, ಆದರೆ ನಿನ್ನಂತ ರಾಜಕೀಯ ಗುಣ ಎನಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕೊನೆಗೊಂದು ದಿನ ಅದನ್ನು ಎನಿಸುವ ಸೂತ್ರಧಾರ ನಾನೇ. ಹೌದು, ಈಗಲ್ಲ, ಮೊದಲಿನ ತಂಗಿ ಅಂಗ ಸುಖ. ರಾಧಿಕಾ ಹೆಸರಿಗೆ ತಕ್ಕಂತೆ ನೂರ್ಮಡಿ ಸುಂದರಿ, 18 ಗಣ್ಣನ ಕುಡಿ ನೋಟಕ್ಕೆ ನಿನ್ನ ರಾಜ ವೈಭವದಲ್ಲಿ ಯಾರು ಸರಿಸಾಟಿಲ್ಲ ಈ ಜಗದಲ್ಲಿ. ಈಗ ನಾನು ನಿನ್ನ ಗಂಡನಾದ ಕ್ಷಣದಲ್ಲಿ ಪಂಡ ರಾಜಕೀಯದ ಪಂಡನಾಗಿ ಮೆರೆಯುವ ಆ ನಿನ್ನಣ್ಣನ ಕೋಟೆ ಗೋಡೆಯನ್ನು ನಿನ್ನಿಂದಲೇ ಇಬ್ಬಾಗ ಮಾಡಿ ಅವನೆಲ್ಲ ಸರ್ವಾಸ್ತಿಗೆ ನಾನೇ ಒಡೆಯನಾಗಿ ಮೆರೆಯುತ್ತಿದ್ರ ನನ್ನ ಹೆಸರು
ಗಜರಾಜನೇ ಅಲ್ಲ. ಈ ಊರಿಗೆ ಒಬ್ಬನೇ ಗೌಡ ಆಗಿರಬೇಕ. ಈ ನಾಟಕಕ್ಕ ಒಬ್ಬನೇ ಖಳನಾಯಕನಾಗಿರಬೇಕ. ಅದು ಈ ಗಜರಾಜ ಆಗಿರಬೇಕು. ಶುರು ಅಡ್ಡ ಬರದಿರು ಅಪ್ಪಳಿಸುವ ನಿಟಾಯಿಸ. ನಾನು ಈ ಜಂಗಲ್ ಟೈಗರ್ನೇ ಅಲ್ಲ. ಬಂದರೆ ಕಲಕಿಯುಗ ಕ್ರಾಂತಿ ಯುಗ. ಈ ಕ್ರಾಂತಿ ಯುಗದಲ್ಲಿ ನಾನೇ ಕುಬೇರನಾಗಿ ಮೆರೆಯಬೇಕೆಂದು ಇಟ್ಟನು. ಸತ್ತಿಲ್ಲದೆ ಹಾವಾಡಿಗಳಾಗಿ ಈ ಸರ್ಪಕ್ಕೆ ಪುಂಗಿ ಊದಲು ನಿಂತಿದ್ದಾನಲ್ಲ, ಆಳಗುಲದ ಮೆಲ್ಲದ ಬಡವ ಕ್ರಾಂತಿವೀರ. ಕ್ರಾಂತಿವೀರ ಎಲ್ಲ ರಂಗದಲ್ಲೂ ನನ್ನದೇ ಗೆಲುವೆಂದು ನಾಯಿಯಂತೆ ಬೊಗಳುವ ನಿನ್ನ ಬಾಯಿಗೆ ಶಾಪ್ತವೇದಿ ಬಾಣ ಬಿಟ್ಟು ನೀನು ಪ್ರಾರಂಭಿಸುವ ವಿದ್ಯಾಚೇತನ ಸಂಸ್ಥೆಯನ್ನು ಮುಚ್ಚಿಸಿ ಈ ಸೇಡಿನ ಪ್ರತಿಕಾರಕ್ಕೆ ಮುಂದೊಂದು ದಿನ ನಿನ್ನ ಅತ್ತಿಗೆಯ ಶೀಲಕ್ಕೆ ಅಪಾಯ ತಂದು ಅಪಾಯದಿಂದ ನಿಮ್ಮ ಅಣ್ಣ ತಮ್ಮರನ್ನು ಸರ್ವನಾಶ ಮಾಡಿ ನಾನೇ ಈ ಊರಿಗೆ ದೊರೆ ಎಂದು ಮೆರೆಯದಿದ್ದರೆ ನನ್ನ ಹೆಸರು ದೇವೇಗೌಡನೇ ಅಲ್ಲ. ಸಾಕು ಮಾಡಿ ಗೌಡ್ರೆ ಈ ನಿಮ್ಮ ಅಟ್ಟಹಾಸಗಳಿಗೆಯನ್ನು. ಯಾಕೆ ಜಿತೇಂದ್ರ, ಏನಾಯ್ತು? ಆಡಿದ್ದನ್ನೇ ಮಾಡಿ ತೋರಿಸುವ ಆಟ ಯೋಗಿ ನಾನೇ ಎಂದು ಹೇಳ್ತೀರಿ ಅಷ್ಟೇ. ಒಂದು ವಾರದೊಳಗೆ ಆ ಬಂಗ್ಲೆ ಭೀಮಣ್ಣನ ತಂದು ಮುಟ್ಟಿಸುತ್ತೇನೆಂದು ಹೇಳಿ ಹೋದನಲ್ಲ ಆ ಜೈವೀರ, ಏನಾಯ್ತ್ರಿ ಅವನ ಕೆಲಸ? ಅದನ್ನು ಈಗಲೇ ಮಾಡಬೇಕು ಜಿತೇಂದ್ರ. ಬೇಗ ಹೋಗಿ ಒಬ್ಬನ ಕುಳ್ಳಿಯನ್ನು ಎತ್ತಾಕೊಂಡು ಬಂದ್ಬಿಡು. ಈಗಲೇ ನಿಮ್ಮ ಅಪ್ಪಣೆ ಆಗಿದೆ ಅಂದ್ರೆ ಸಾಕು. ಅವನೆಲ್ಲಿ ಅಡಗಿಕೊಂಡು ಕುಳಿತರು ಆ ಕೂಳ ರಕ್ಕಸನನ್ನು ದರದರನೆ ಹೇಳ ತಂದು ನಿಮ್ಮ ಕಾಲ ಕೆಳಗೆ ಕೆಡವೆ. ನಾನು ಬರ್ತೇನೆ. ಬರ್ಲಿಕ್ಕಂದ್ರ ತಮ್ಮ ದರದರ ಹೇಳ್ಕೊಂಡ್ ಬಂದ್ಬಿಡ, ಹಿಂದ ತಲೆ ಕೆಡ್ಸ್ಕೋಬೇಡ. ಜಯವೀರ, ಈ ದೇವೇಗೌಡ ಕಣ್ಣಿಟ್ಟನೆಂದರೆ ಅದರ ಕರಿ ತೆಗೆದುಕೊಳ್ಳದೆ ಬಿಡಲಾರೆ. ಒಂದು ಸಮಯಕ್ಕೆ ತಕ್ಕಂತೆ ಆ ಬಂಗ್ಲೆ ಭೀಮನೆ ವರದಲ್ಲಿ ಸಿಲುಕಿರುವಾಗ ಅದರಲ್ಲೇ ನಿನ್ನ ಬಲ ಮುರಿಯುತ್ತಾನೆ ಈ ಛಲಗಾರ. ಮುಂದೆ ನೋಡ್ತಾ ಇರು. ನಿನಗೆ ನೀನೇ ಆಯುಧ, ಹೇ ಹೇ ಯೋಧ, ನಿನಗೆ ನೀನೇ ಆಯುಧ. ಇಲ್ಲಿಗೆ ಮಾಡದಿದ್ರೆ ಲೈಫಿಲ್ಲ, ನುಡಿ ಚಾಮಲೆಗೂ ಎದ್ದು ಆಗಲ್ಲ, ತನ್ನೊಂದೆ ನಾವು ಪ್ರೀತಿ ಮಾಡಲ್ಲ. ಗೌಡ್ರೆ, ನೀವೀ ಹಠ ಸಾಧಿಸುತ್ತಿರು ಎಂದೇ ನಿಮ್ಮ ಮನೆ ರಕ್ತಕ್ಕೆ ಕೈ ಹಾಕಿ ವಶಪಡಿಸಿಕೊಂಡಿದ್ದಾನೆ ಅವರ ತಮ್ಮ ಕ್ರಾಂತಿವೀರ. ಗಜರಾಜ, ಯಾವ ರತ್ನವದು? ತ್ರಿಲೋಕ ಸುಂದರಿ ಆಗಿ ನಿನ್ನ ಪ್ರೇಮ ಪಂಜರ ಹೊಳೆತ್ತಿರುವ ಆ ನಿನ್ನ ಸ್ವಂತ ತಂಗಿ ಬಗ್ಗೆ ಹೇಳುತ್ತಿರುವೆ.
ಗಜರಾಜ, ಬೆಂಕಿಯ ಬೋಧೆಗೂ ಮೋಸದ ನನ್ನ ತಂಗಿಯ ಬಗ್ಗೆ ಇದನ್ನೇನು ಹೇಳ್ತಿರೆಯೋ ಹುಚ್ಚ? ಕೆಚ್ಚದ ವೀರ್ಯ ತಂಗಿ ಎಂಬುದೇ ಅಚ್ಚರಿ ಪಡೆದೆ ಮುಚ್ಚು ಮರೆ ಇಲ್ಲದೆ ತನ್ನ ಕಾಮ ವಿಲಾಸ ತೀರಿಸಿಕೊಳ್ಳುತ್ತಿದ್ದಾಳೆ ಆ ನಿನ್ನ ತಂಗಿ. ಗಜರಾಜ, ಹೊಳೆಯುವ ನಕ್ಷತ್ರಕ್ಕೆ ಮಂಕು ಪರದೆ ಹಾಕಲು ಹೊರಟಿರುವ ಆ ಮೂರ್ಖ ನಿನ್ನನ್ನು ಸೋಹಿಸದೆ ಬಿಡಲಾರೆ. ಏ ಬೆನ್ನೆಟ್ಟಾರು, ನೀ ನನ್ನ ಮಾತು ನಂಬುದಿಲ್ಲ ಎಂದೇ ಅವರ ಭಾವಚಿತ್ರ ತೆಗೆದು ತಂದಿದ್ದೇನೆ, ನೋಡಿಕೋ. ನಿಜವಾಗಿಯೂ ನನ್ನ ತಂಗಿಯ ಕ್ರಾಂತಿವೀರನ ಬಳಿಗೆ ಬಿದ್ದು ಹೋಗುವೆ. ಹಾಗಾಗಿದ್ದೇ ನಿಜವಾದರೆ ನಾನು ಅವಳಿಗೆ ಸೀಳಿ ಬಿಸಿ ರಕ್ತ ಕುಡಿಯದೆ ಬಿಡಲಾರೆ. ಆ ಕ್ರಾಂತಿವೀರ ನನ್ನ ಸೇಡ್ ಎಂಬ ಸೋಗರದಲ್ಲಿ ನೀನೇ ಈಜಲು ತುಮುಕಿರುವಾಗ ನಿನ್ನ ಸಾವನ್ನು ನೀನೇ ಬರಮಾಡಿಕೊಂಡೆ ಹೋದವ. ನಾನು ಈಗಲೇ ಬಂದೆ. ಬೇಡ್ರಿ ಧನಿಯಾರ, ಅವಸರ ಮಾಡಿ ಅಪಘಾತಕ್ಕ ಗುರಿ ಆಗ್ಬೇಡ್ರಿ. ಮೊದಲು ನಿಮ್ಮ ತಂಗಿಯವನ್ನ ಬಾಯಿಲಿಟ್ಟು ವಿಚಾರ ಮಾಡೋಣ. ಆನಂತರ ಆಗ ಕ್ರಾಂತಿವೀರನ ಕೈ ಕಟ್ಟಿ ಕಾಲ್ ಮುರು ಮಾಡೋಣ್ರಿ. ಹೆಂಗೋ ಈ ಕಡೆ ಅವ್ರ ಅಣ್ಣ ಬರಾಕತ್ತನ, ಸ್ವಲ್ಪ ವಿಚಾರ ಮಾಡೋಣ ಅಂತೀನಿ. ಈ 70 ಹಳ್ಳಿಯ ಸರದಾರನಿಗೆ ಆ 20 ಸುಳೆಯಿಂದ ಪರಿಹಾರವೇ ಸಾಧ್ಯವಿಲ್ಲ. ಈಗ ನನ್ನ ಕೋಪ ಕೆರಳಿ ನಿಂತಿದೆ. ರಾಧಿಕಾ, ಏ ರಾಧಿಕಾ, ಅಣ್ಣ, ಯಾಕಣ್ಣ? ಯಾಕೆ ನನ್ನನ್ನು ಇಲ್ಲಿಗೆ ಕರೆದಿದ್ದು? ನನ್ನನ ಮುಂದೆ ಎಂದಾದರೂ ಸುಳ್ಳನ್ನಾಡಿದ್ದೀಯಾ? ಅಣ್ಣ, ಸತ್ಯವನ್ನು ಬಿಟ್ಟು ನಿಮ್ಮ ಮಂದಿಗೆ ಬೇರೆಯನ್ನು ಹೇಳೋದಿಲ್ಲ ಅಣ್ಣ. ನಿನ್ನೆಯ ದಿನ ವಾಯುವಾರ ಸಮಯದಲ್ಲಿ ಆ ಕ್ರಾಂತಿವೀರನ ಜೊತೆ ಕೈ ಹಿಡಿದು ಹಾಡಿ ಕುಣಿದಿದ್ದು ನಿಜ ತಾನೇ? ರಾಧಿಕಾ, ಏಕೆ ಈ ನಿನ್ನ ಮೌನ? ನಿನ್ನೆ ಆ ಕ್ರಾಂತಿವೀರನ ಜೊತೆ ಕೈ ಹಿಡಿದು ಹಾಡಿಕೊಂಡಿದ್ದು ಅವನಿಗೆ ನಿನ್ನ ಮನ ಒಪ್ಪಿಸಿದ್ದು ನಿಜ ತಾನೇ? ಇಲ್ಲಣ್ಣ, ಇಲ್ಲ. ಅದು ನನ್ನ ಪ್ರೀತಿಯ ವಿಷಯ. ಇಲ್ಲವಾದರೆ ತೆಗೆದುಕೋ ಈ ನಿನ್ನ ಜೀವನ ಚರಿತ್ರೆಯನ್ನ. ಅಣ್ಣ, ಇದೆಲ್ಲ ಭಾವಚಿತ್ರ ತೆಗೆದಿದ್ದು ಮೋಸದ ವಿಷಯ. ನಾನು ಅವನನ್ನು ಪ್ರೀತಿ ಮಾಡ್ತಾ ಇರೋದು ಅದು ನನ್ನ ವೈಯಕ್ತಿಕ ವಿಷಯ ಅಣ್ಣ. ಹೋಗಿ ಹೋಗಿ ನನ್ನ ವೈರಿಯ ಮೇಲೆ ಮನಸ್ಸು ಮಾಡಿ ನನ್ನ ತಲೆ ತಗ್ಗಿಸಿ ಬಿಟ್ಟೆ. ಛೇ, ಬಾಯಿ ಮುಚ್ಚೋ ಪಾಪಾತ್ಮಳೆ. ಹೋಗಿ ಹೋಗಿ ನನ್ನ ವೈರಿಯ ಮೇಲೆ ಮನಸ್ಸು ಮಾಡಿ ನನ್ನ ತಲೆ ತಗ್ಗಿಸಿ ಬಿಟ್ಟೆ. ನಿನಗೆ ಬಲ್ಲಿದವರವನ್ನೇ ಬೇಕೆಂದಿದ್ದರೆ ಅಂತ 100 ವೀರರನ್ನು ತಂದು ನಿನ್ನ ಮುಂದೆ ನಿಲ್ಲಿಸಿ ನಿನಗೆ ಬೇಕೆಂದವರನ್ನು ಮದುವೆ ಮಾಡಿಸುತ್ತಿದ್ದೆ. ಈಗಲಾದರೂ ಬೆಟ್ಟ ಬಿಡ ಅವನ ಆಸೆಯನ್ನ. ಸಾಧ್ಯವಿಲ್ಲ ಅಣ್ಣ. ನೀನು ಆಕಾಶದಲ್ಲಿ ಹಾರಾಡೋ ಗರುಡ ಶಕ್ತಿಯನ್ನೇ ತರಬಹುದು, ಆದರೆ ಈ ಹೂವನ್ನು ಬಯಸಿದ ಆ ಮಕರವೊಂದನ್ನು ನಾನು ಬಿಡಲಾರೆ. ಅದು ಈ ಮನೆಯಲ್ಲಿ ಎಂದಿಗೂ ಸಾಧ್ಯವಿಲ್ಲ. ಇದು ಒಂದು ಮನೆನ? ಥು, ಬಡವರ ರಕ್ತದಿಂದ ಇಟ್ಟಿಗೆ ಮಾಡಿ ಕಟ್ಟಿಸಿದ ಪಾಪದ ಮನೆ. ಈ ಮನೆಯಲ್ಲಿ ಎಲ್ಲರೂ ರಾಕ್ಷಸರೇ ತುಂಬಿಕೊಂಡಿದ್ದಾರೆ. ಅಣ್ಣ, ನೀನು ನಂಬಿದ ರಾಕ್ಷಸರೇ ನನ್ನನ್ನು ವರಿಸಲು ಬಂದಾಗ ಶೂರನಾಗಿ ಬಂದು ನನ್ನ ಮಾನವನ್ನು ರಕ್ಷಿಸಿದ ಕ್ರಾಂತಿವೀರ. ಇದನ್ನೆಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾರಣ. ನಾನಿನ್ನು ಬರುತ್ತೇನೆ. ಬೇಡ್ರಿ ಧನಿಯಾರ, ಸಿಟ್ಟಿನಿಂದ ಕೂದು ಮೂಗು ಶಾಂತವಾದ ಬರೋದಿಲ್ಲ. ಒಂದು ನಿರ್ಧಾರ ಸಿಕ್ಕಿ ಬರೋದು ನಮ್ಮ ಬುದ್ಧಿವಂತ ಲಕ್ಷಣ. ಏನಂತೀರಿ? ನಮಸ್ಕಾರ ಈ ಊರ ದನಿಗಳಿಗೆ. ಬೆಂಕಿ ಹಾಕೋ ಈ ನಿನ್ನ ನಮಸ್ಕಾರಕ್ಕೆ. ಹೊತ್ತು ತಲೆ ರಾವಣನಂತೆ 6 ಕೋಟಿ ಆಯ್ಸಿ ಪಡೆದ ಈ ನಾಡೊಡೆಯನ ಮೇಲೆ ಯಾವ ಸೇಡಿನ ರಾಜಕೀಯ ನಿಮ್ಮ ಅಣ್ಣ ತಮ್ಮನದು? ಮರ್ಯಾದೆಯಿಂದ ನಾನು ಹೇಳಿದ ಕ್ಷಣದಲ್ಲಿ ನಿನ್ನ ತಮ್ಮನನ್ನು ತಂದು ನನಗೆ ಒಪ್ಪಿಸದಿದ್ದರೆ ನನ್ನವರು ಅವನ ತಲೆ ತಂದು ಕಿತ್ತು ಒಪ್ಪಿಸುತ್ತಾರೆ. ಜೋಕೆ ಗೌಡ್ರೆ,
ಮಾತನ್ನು ಮಾತನಾಡುತ್ತಿದ್ದೀರಿ ನೀವು? ನೀವು ಈಗ ಬಂಗ್ಲೆ ಭೀಮನ ವಿಷಯಕ್ಕೆ ನೇರವಾಗಿ ಬನ್ನಿರಿ. ಹೌದ್ರಿ ಗೌಡ್ರ, ನಾ ಮುಂಜಾನೆ ಮಾಡ್ತಾ ತಪ್ಪು ಮಾಡಿದ್ದೆ, ಬಂದ್ ನೋಡ್ರಿ. ಇನ್ನ ಗುಳಿಗೆ ತಗೋರಿ, ಶಾಂತವಾದ ಮೇಲೆ ಕೇಳ್ರಲ್ಲ ನಮ್ಮ ರೊಕ್ಕನ. ಏನೋ ಜಯವೀರ, ಒಂದು ವಾರದಲ್ಲಿ ಆ ಬಂಗ್ಲೆ ಭೀಮನ ಹಣ ತರ್ತೀನಂತ ಹೇಳಿ ಮಾತು ಕೊಟ್ಟಿದ್ದೆ. ಅದು ತೀರಿಸಿದ್ರೆ ನನ್ನ ಆಸ್ತಿ ಬರೆದು ಕೊಡ್ತೀನಂತ ಹೇಳಿದ್ದೆ. ಯಾಕೈತೆ ಆ ನಿನ್ನ ಮಾತು? ಆ ಮಾತು ಎಲ್ಲಿ ತಪ್ಪಿಲ್ಲ ಗೌಡ್ರಿ, ಸತ್ಯವಿದೆ. ತಮ್ಮ, ಆ ನಿನ್ನ ಸತ್ಯದ ಮಾತು ನಿನ್ನೆ ಸತ್ತೋಗತ್ಲಿ ತಮ್ಮ ಬಡವ. ಜೈವೀರ, ನೀನು ಕೊಟ್ಟ ಮಾತಿನಂತೆ ನಡೆದುಕೊಳ್ಳದಿದ್ದರೆ ನಿನ್ನ ಹೆಣ ಬೀಳುತ್ತೆ ಆ ಧರ್ಮ ಕಂಬದಿಗೆ ಸರಪಳಿಗೆ ಸೋತು. ನಾನೇಕೆ ನಿಮ್ಮ ಹಣ ಮುಳುಗಿಸ್ಲಿ ಗೌಡ್ರಿ? ನಾನು ನಮ್ಮ ಅಪ್ಪನ ಮಗನಾಗಿ ಬದುಕಬೇಕು, ನಿಮ್ಮ ಮಗನಾಗುವುದಿಲ್ಲ. ಇನ್ನೆರಡು ದಿನ ಟೈಮ್ ಕೊಡಿ, ತೀರಿಸ್ತೇನೆ. ಸಾಧ್ಯವಿಲ್ಲ. ಈಗಾಗಲೇ ನೀ ಹೇಳಿದ ಕರಾರು ಮುಗಿದಿದೆ. ಈ ತಕ್ಷಣ ಹಣ ಕೊಡಬೇಕು ಒಂದು, ಇಲ್ಲ ಈ ಬಾಂಡ್ ನಲ್ಲಿ ನಿನ್ನ ಆಸ್ತಿ ಬರ ಸಹಿ ಹಾಕಬೇಕು ಒಂದು. ಆಯ್ತು ಗೌಡ್ರಿ, ನಾನೆಂದು ತಪ್ಪ ಕಾರಣನಾಗುವುದಿಲ್ಲ. ಅವನ ಹಣ ನಾನು ತಂದು ಮುಟ್ಟಿಸುವವರೆಗೂ ನನ್ನ ಹೊಲ ಮನೆ ನಿಮ್ಮ ಹೆಸರಿಗೆ ಬರೆದು ಕೊಡುತ್ತೇನೆ. ನೀನು ಬರೆದು ಕೊಟ್ಟ ವಾಯ್ದೆ ಮುಗಿದು ಹೋದರೆ ಆ ಕ್ಷಣದಿಂದ ನಿನ್ನ ಮನೆ ಹೊಲ ಎಲ್ಲವೂ ನಮ್ಮ ಗೌಡ್ರಿಗೆ ಸೇರಿದ್ದು ಅಂತ ಸಹಿ ಹಾಕು. ಜಿತೇಂದ್ರ, ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ಹೇಡಿ ವಂಶವಲ್ಲ ಈ ಜಮೀನಿನದು. ಕೊಟ್ಟ ಮಾತಿಗೆ ನಡೆದುಕೊಂಡ ವಂಶ ನನ್ನದು. ನೆಲಕ್ಕೆ ಬಿದ್ದವರನ್ನು ಮೇಲಕ್ಕೆ ಎತ್ತುವ ವಂಶ ನಮ್ಮದು. ಕಷ್ಟದಲ್ಲಿದ್ದವರ ಕಣ್ಣೀರು ಒರೆಸುವ ವಂಶ ನಮ್ಮದು. ಅದ್ಯಾವುದು ನಿಮ್ಮ ಕರ ಪತ್ರವನ್ನು ಕೊಡಿ. ಸಾಲ ಮುಟ್ಟಿದ ನಂತರ ಈ ಕರ ಪತ್ರವನ್ನು ಹರಿದು ಹಾಕುತ್ತೇನೆ. ನೆಲ್ಲೋ, ಇನ್ನೊಂದು ವಿಷಯ. ನಿನ್ನೆಯ ದಿನ ನಿನ್ನ ತಮ್ಮ ನನ್ನ ತಂಗಿಯನ್ನು ಕರೆದು ಏಕವಚನದಲ್ಲಿ ಮಾತನಾಡಿದನಂತೆ. ರೇಪ್ ಮಾಡಲು ಕೆಣಕಿದನಂತೆ. ಸರಿಯಾಗಿ ಅವನಿಗೆ ತೆತ್ತೆ ಬೊದ್ದೆ ಹೇಳು. ಇರದಿದ್ದರೆ ನಾಳೆ ಅವನನ್ನು ಒಟ್ಟು ಬುದ್ಧಿ ಕಲಿಸಬೇಕಾಗುತ್ತದೆ, ನೆನಪಿರಲಿ. ಇದನ್ನು ನಿನಗೆ ಎಚ್ಚರಿಕೆಯಾಗಿ ಮೊದಲೇ ಹೇಳ್ತೀವಿ, ಹುಷಾರ್ ಹೇಳು. ಇಲ್ಲ ಅಂದ್ರೆ ನೀನ್ ಈ ರೀತಿ ಮೌನಾಗಿ ನಿಂತ್ರ ನಾನು ಮಾನ ತೆಗೆದು ನಿಲ್ಬೇಕಾಗುತ್ತಲೇ. ಆಯ್ತು ಗೌಡ್ರೆ, ನಾನೇ ತಿದ್ದಿ ಬುದ್ಧಿ ಹೇಳುತ್ತೇನೆ. ಇನ್ನು ನಮ್ಮ ಮುಂದಿನ ಕೆಲಸ ಆ ಬಂಗ್ಲೆ ಭೀಮನ ಕತೆ ಮುಗಿಸಿ ತದನಂತರ ಅವನ ನೆಪದಲ್ಲಿ ಅವನ ಆಸ್ತಿಯನ್ನೇ ವಶ ಮಾಡಿಕೊಳ್ಳೋಣ. ಇದೆಲ್ಲ ಗುಡ್ ಐಡಿಯಾ. ಇದರೊಂದಿಗೆ ಆ ವಿದ್ಯಾಚೇತನ ಶಾಲೆಗೆ ತಣ್ಣೀರು ಹಾಕುವ ಕಾರ್ಯ ನಡೆಯಬೇಕಲ್ಲ. ಆ ಸಂಸ್ಥೆ ನಡೆಯೋದಾಗಿ ಮಾಡೋದು ನಾನಿದ್ದೇನೆ, ನಿಮಗೆ ಭಯ ಬೇಡ. ಅವರಿಗಾಗೆ ಬೆಳೆದು ನಿಂತಿದ್ದಾನೆ ಈ ಬೇತಾಳ. ಸ್ವಾಮಿ, ಇದೇನ್ರಿ ನಿಮ್ಮ ಮುಖ ಇಂದು ಯಾಕೋ ಬತ್ತಿ ಬಾಡಿದಂತಾಗಿದೆಯಲ್ಲ? ಯಾಕ್ರಿ, ಏನಾಯ್ತು ಅಂತ ಹೇಳ್ರಿ. ಹಾಗೇನು ಇಲ್ಲ ಜಯ, ಯಾಕೋ ಮನಸ್ಸಿಗೆ ನೆಮ್ಮದಿಲ್ಲದಂತಾಗಿದೆ. ರೀ, ಸಂಕೋಚ ಪಟ್ಕೊಳ್ಳದೆ ಹೇಳ್ರಿ. ಯಾಕಂದ್ರೆ ನಿಮ್ಮ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗಿದ್ದೇನೆ. ನಿಮ್ಮ ಅರ್ಧಾಂಗಿಯಾದ ನಾನು ನಿಮ್ಮ ಕಷ್ಟ ಏನು ಅಂತ ನನಗೂ ಕೂಡ ತಿಳಿಲಿ. ಗಾಬರಿ ಆಗಬೇಡ ಜಯ. ತಂದೆ ತಾಯಿಗಳನ್ನು ಕಳೆದುಕೊಂಡ ಮೇಲೆ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ಜೀವನದ ಸತ್ವವನ್ನೇ ಕಳೆದುಕೊಂಡ ನಾನು ನಿನ್ನ ಕೈ ಹಿಡಿದ ಮೇಲೆ ನವ ಚೈತನ್ಯವನ್ನು ಮರಳಿ ಪಡೆದಂತಾಯಿತು ಈ ನಿನ್ನ ನುಡಿ ಕೇಳಿ. ಏನ್ರಿ ಮಾತು ಅಂತ ಆಡ್ತಾ ಇದ್ದೀರಾ?
ದೇವ್ರಂತಿರುವ ನೀವು ಸದಾ ನನ್ನ ಹತ್ತಿರ ಇರುವಾಗ ಇದಕ್ಕಿಂತ ಭಾಗ್ಯಶಾಲಿ ಯಾರಿದ್ದಾರೆ ರೀ? ನೀವು ನನ್ನ ಜೊತೆ ಇದ್ರೆ ನನಗೆ ಅಷ್ಟೇ ಸಾಕು ಕಣ್ರಿ, ಅದೇ ನನಗೆ ಭಾಗ್ಯ. ಜಯ, ನೀನು ಈ ಮನೆಯ ಮಹಾಲಕ್ಷ್ಮಿ ಆಗಿ ಹೊಸ್ತಿಲು ದಾಟಿದ ಗಳಿಗೆಯೋ, ನಿನ್ನ ಕೈ ಹಿಡಿದಾಗಿನಿಂದ ಇಂದಿನವರೆಗೂ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ಸಂಸಾರದ ದಿಕ್ಸೋಚಿಯೇ ನೀನಾಗಿರುವೆ ಎಂದಾಗ ನಿನ್ನನ್ನೆಷ್ಟು ಹೊಗಳಿ ಕೊಂಡಾಡಿದರು ಕಡಿಮೆನೆ. ಆಹಾ, ಸಾಕ್ ಮಾಡ್ರಿ ನಿಮ್ಮ ಹೊಗಳಿಕೆ ಮಾತನ್ನ. ಪ್ರಸಾದ ರೆಡಿ ಆಗಿದೆ, ಬಿಸಿ ಬಿಸಿ ಪ್ರಸಾದಕ್ಕೆ ಬನ್ನಿ. ನಿಲ್ಲಿ, ಬಿಸಿ ಪ್ರಸಾದಕ್ಕಿಂತ ಮುಂಚೆ ಸಂಚಲನ ಮೂಡಿಸಿದ ಈ ಮೋಡಿಗಾರನಲ್ಲಿ ಒಂದು ಹೋಗ್ರಿ, ನನಗೆ ತುಂಬಾ ನಾಚಿಕೆ ಆಗುತ್ತೆಪ್ಪ. ನಾಚುವ ನಗು ಮೇಲೆ ಮಲ್ಲಿಗೆ ಹೂವಿನ ತೆರಳಿ ನಿಂತಿರುವ ಈ ನಿನ್ನ ಮುದ್ದಾದ ತುಡಿಗೆ ಮುದ್ದಿಡುವ ಆಸೆ ಆಗಿದೆ. ಬಾ ಎನ್ನ ಬಿಗದಪ್ಪಿ ಹಾಡು. ಏನ್ರಿ ನೀವು ಇಷ್ಟು ವಯಸ್ಸಾದ್ರೂ ಇನ್ನೂ ನಿಮ್ಗೆ ರಸಿಕತೆನೇ ಕಡಿಮೆ ಆಗಿಲ್ವಲ್ರಿ? ನೀನೇ ಜೀವನ, ನೀನೇ ಜೀವನ, ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನೀನೇ ಜೀವನ, ನೀನೇ ಜೀವನ, ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ಕೊನೆವರೆಗೂ